ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಎಲ್ಲ ಮೂವೀಸ್ ಆಕ್ಷನ್, ರಾಮ್ ಕಾಮ್, ಥ್ರಿಲ್ಲರ್ ಈ ತರ ಜಾನರದಲ್ಲಿ ಬರ್ತಿದಾವೆ ಅಂಡ್ ಹಾರರ್ ಕಾಮಿಡಿ ಮೂವೀಸ್ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಹೀಗಿದ್ದಾಗ ಒಂದು ಹಾರರ್ ಕಾಮಿಡಿ ಮೂವಿ ಮುಖಾಂತರ ಒಂದು ಹಾರರ್ ಕಾಮಿಡಿ ಯೂನಿವರ್ಸ್ ನೇ ಓಪನ್ ಮಾಡಿದೆ ಒಂದು ಸಿನಿಮಾ. ಅದು ನಮ್ಮ ಕನ್ನಡದಲ್ಲಿ. ಅದು ಯಾವ ಸಿನಿಮಾ ಅಂದ್ರೆ ಚೂ ಮಂತರ್. ಈ ಸಿನಿಮಾದಲ್ಲಿ ಶರಣ್ ಮತ್ತು ಅದಿತಿ ಪ್ರಭುದೇವ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂಡ್ ಈ ಸಿನಿಮಾನ ಕರ್ವ ನವನೀತ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಚಿತ್ರ ಚರ್ಚೆ. ಇನ್ನು ಮೂವಿ ಇಂಡೆಪ್ತ್ ರಿವ್ಯೂ ನಲ್ಲಿ ಹೋದ್ರೆ ಈ ಮೂವಿನ ಕರ್ವ ನವನೀತ್ ಅವರು ಡೈರೆಕ್ಟ್ ಮಾಡಿರುವ ಕರ್ವ ಮೂವಿಗೆ ಬಹಳ ಸಿಮಿಲರ್ ಆಗಿರುತ್ತೆ ಚೂ ಮಂತರ್ ಪ್ಲಾಟ್ ಲೈನ್. ಬೇಸಿಕಲಿ ಈ ಸಿನಿಮಾದ ಪ್ಲಾಟ್ ಲೈನ್ ಏನಪ್ಪಾ ಅಂದ್ರೆ, ಮಾರ್ಗನ್ ಹೌಸ್ ಅನ್ನೋ ಒಂದು ಹಾಂಟೆಡ್ ಪ್ಲೇಸ್ ಇದೆ ಅಂಡ್ ನಮ್ಮ ಹೀರೋ ಡೈನಮೋ ಪ್ಲೇಡ್ ಬೈ ಶರಣ್ ಆ ಮಾರ್ಗನ್ ಹೌಸ್ ನಲ್ಲಿ ನಿಧಿ ಹುಡ್ಕೋಕೆ ಅವನ ಟೀಮ್ ಜೊತೆ ಹೋಗ್ತಾನೆ. ಅಲ್ಲಿಂದ ಏನಾಯ್ತು ಅಂತ ನೀವು ಮೂವಿನ ನೋಡಿ ತಿಳ್ಕೋಬೇಕು. ಇನ್ನು ನಂಗೆ ಪರ್ಸನಲಿ ಈ ಸಿನಿಮಾದಲ್ಲಿ ವರ್ಕ್ ಆಗಿರೋ ಆಸ್ಪೆಕ್ಟ್ಸ್ ಏನಪ್ಪಾ ಅಂದ್ರೆ ಅದು ಇಲ್ಲಿನ ಪ್ರೆಸೆಂಟೇಷನ್. ಈ ಸಿನಿಮಾದ ಪ್ರೆಸೆಂಟೇಷನ್ ಆನ್ ಪಾಯಿಂಟ್ ಇತ್ತು. ಯಾಕಪ್ಪ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ತನ್ನ ಮೇನ್ ಪ್ಲಾಟ್ಗೆ ಹೋಗೋಕೆ ಟೈಮ್ ತಗೊಳುತ್ತೆ. ಒಂದು ಸಾರಿ ತನ್ನ ಪ್ಲಾಟ್ಗೆ ಹೋದ್ಮೇಲೆ ಎಲ್ಲೂ ಡಿವೇಟ್ ಆಗದೆ ಮೂವಿ ಪ್ಲಾಟ್ಗೆ ಸ್ಟಿಕ್ ಆಗಿರುತ್ತೆ ಅಂಡ್ ಐ ಲೈಕ್ ಇಟ್. ಹಾಗೆ ಈ ಮೂವಿಯ ಸೆಟ್ ಪೀಸಸ್ ಬಹಳ ರಿಯಲಿಸ್ಟಿಕ್ ಆಗಿದ್ದು ಅಂಡ್ ಇವರು ಚೂಸ್ ಮಾಡಿರೋ ಲೊಕೇಶನ್ ಆ ಸೆಟ್ಗೆ ಕಾಂಪ್ಲಿಮೆಂಟ್ ಮಾಡ್ತಿತ್ತು. ಇನ್ನು ಫಸ್ಟ್ ಆಫ್ ನಂಗೆ ಓಕೆ ಅನ್ನಿಸ್ತು, ಯಾಕಂದ್ರೆ ಮೂವಿ ಸ್ವಲ್ಪ ಸ್ಲೋ ಫೇಸ್ ನಲ್ಲಿ ಮೂವ್ ಆಗುತ್ತೆ ಅಂಡ್ ಆ ಇಂಟರ್ವಲ್ ಟ್ವಿಸ್ಟ್ ಜೆನ್ಯೂನ್ಲಿ ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫ್ ನಂಗೆ ಇಷ್ಟ ಆಯ್ತು. ಕೆಲವು ಟ್ವಿಸ್ಟ್ಗಳು ಆಬ್ವಿಯಸ್ ಆಗಿದ್ವು ಅಂಡ್ ಕೆಲವು ಟ್ವಿಸ್ಟ್ ಅನ್ಪ್ರಿಡಿಕ್ಟಬಲ್ ಆಗಿದ್ದು. ಇನ್ನು ಇಲ್ಲಿನ ಕಾಮಿಡಿ ವಿಷಯಕ್ಕೆ ಬಂದ್ರೆ ಕೆಲವು ಒನ್ ಲೈನರ್ಸ್ ನಂಗೆ ಲ್ಯಾಂಡ್ ಆದವು, ಕೆಲವು ಲ್ಯಾಂಡ್ ಆಗ್ಲಿಲ್ಲ. ಆದ್ರೆ ಕೆಲವು ಸಿಚುವೇಶನಲ್ ಕಾಮಿಡಿ ನಂಗೆ ಬಹಳ ಫನ್ನಿ ಅಂತ ಅನ್ಸುದು. ಓವರ್ ಆಲ್ ಈ ಸಿನಿಮಾದ ಕಾಮಿಡಿ ನಂಗೆ ಹಿಟ್ ಅಂಡ್ ಮಿಸ್ ಅಂತ ಅನಿಸ್ತು. ಇನ್ನು ವಿಜುವಲ್ಸ್ ಬೈ ಅನೂಪ್ ಕಟ್ಟುಕರನ್ ಚೆನ್ನಾಗಿದ್ದು. ಕೆಲವು ಶಾರ್ಟ್ಸ್ ಈ ಮೂವಿಲಿ ಜೆನ್ಯೂನ್ಲಿ ಚೆನ್ನಾಗಿದ್ದು. ಇನ್ನು ಮ್ಯೂಸಿಕ್ ಬೈ ಅವಿನಾಶ್ ಬಸುಕ್ತರ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಸಿನಿಮಾದ ಮೂಡ್ಗೆ ತಕ್ಕಂತೆ ಕೊಟ್ಟಿದ್ದಾರೆ ಅಂಡ್ ಒಂದ್ ಸಾಂಗ್ ಇದೆ ನಡೆದೋಗುತ್ತೆ. ಮ್ಯೂಸಿಕ್ ಅಟ್ ಎ ಟೈಮ್ ಮೂವಿಲಿ ಬಹಳ ಲೌಡ್ ಆಗ್ತಿತ್ತು, ಬಟ್ ಇಟ್ಸ್ ಫೈನ್. BGM ಅದ್ರ ಕೆಲಸ ಅದು ಮಾಡುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಶರಣ್ ಅವರು ಆಸ್ ಯೂಶುವಲ್ ಅವರ ಪಾತ್ರಕ್ಕೆ ನ್ಯಾಯ ಮಾಡಿದ್ದಾರೆ. ಆದ್ರೆ ಅದಿತಿ ಪ್ರಭುದೇವ್ ಅವರ ಆಕ್ಟಿಂಗ್ ಈ ಮೂವಿಲಿ ನಂಗೆ ಇಷ್ಟ ಆಯ್ತು. ಇನ್ನು ಚಿಕ್ಕಣ್ಣ ಆಸ್ ಯೂಶುವಲ್ ಅವರ ಪಾತ್ರಕ್ಕೆ ನ್ಯಾಯ ಮಾಡಿದ್ದಾರೆ ಅಂಡ್ ಆ ಫಾರಿನ್ ಕಪಲ್ಸ್, ಆ ಚಿಕ್ಕ ಮಗು ಎಲ್ಲರೂ ಅವರವರ ಪಾತ್ರದಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದ ಕೆಲವು ಕ್ಯಾಮಿಯೋಸ್ ಬಹಳ ಸರ್ಪ್ರೈಸಿಂಗ್ ಆಗಿದಾವೆ ಅಂಡ್ ಆ ಕ್ಯಾಮಿಯೋಸ್ ನ ನೀವು ನೋಡಿದ್ರೆ ಸರ್ಪ್ರೈಸ್ ಆಗ್ತೀರಾ ಫಾರ್ ಶೋರ್. ಇನ್ನು ನಂಗೆ ಇಲ್ಲಿ ವರ್ಕ್ ಆಗದೆ ಇರೋ ಆಸ್ಪೆಕ್ಟ್ಸ್ ಏನಪ್ಪಾ ಅಂದ್ರೆ ಈ ಮೂವಿಲಿ ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಆ ದೆವ್ವ ಮೋಗ್ರದ ಬ್ಯಾಕ್ ಸ್ಟೋರಿ ಬಹಳ ಜನರಿಕ್ ಆಗಿ ಬರ್ಕೊಂಡಿದ್ದಾರೆ ಅಂಡ್ ಈ ಸಿನಿಮಾದ ಸ್ಟೋರಿ ಬಹಳ ಬೇಸಿಕ್ ಹಾರರ್ ಕಾಮಿಡಿ ಟೆಂಪ್ಲೇಟ್ ನಲ್ಲಿದೆ ಅಂಡ್ ಈ ಸ್ಟೋರಿನ ನಾವು ಬಹಳ ಕಡೆ ನೋಡಿದೀವಿ ಅನ್ನೋ ಫೀಲಿಂಗ್ ನಮ್ಗೆ ಬರುತ್ತೆ. ಹಾಗೆ ಈ ಮೂವಿಯ ಪೇಸ್ ಬಹಳ ಹ್ಯಾಫೆಜಾಡ್ ಆಗಿದೆ. ಕೆಲವು ಕಡೆ ಸ್ಲೋ ಆಗಿದ್ರೆ ಕೆಲವು ಕಡೆ ಫಾಸ್ಟ್ ಆಗಿರುತ್ತೆ. ಹೋಪ್ಫುಲಿ ಈ ಯೂನಿವರ್ಸ್ ನಲ್ಲಿ ಬರೋ ಸಿನಿಮಾಗಳನ್ನ ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಅಂಡ್ ವೆಲ್ ಪೇಸಿಂಗ್ ನಿಂದ ಮಾಡ್ತಾರೆ ಅಂತ ನೋಡೋಣ. ಓವರ್ ಆಲ್ ಮೂವಿ ಹೇಗಿದೆ ಅಂದ್ರೆ ಇಟ್ಸ್ ಅ ಗುಡ್ ವಾಚ್. ನಿಮ್ಮ ದುಡ್ಡು ಈ ಮೂವಿಗೆ ವರ್ತ್ ಇಟ್ ಅಂದ್ರೆ ವರ್ತ್ ಇಟ್ ಅಂತಾನೆ ಹೇಳ್ತೀನಿ. ಅಂಡ್ ನೀವು ಈ ಮೂವಿನ ಆಲ್ರೆಡಿ ನೋಡಿದಿರಾ ಅಂದ್ರೆ ಕೆಳಗಡೆ ನಿಮ್ಮ ಒಪಿನಿಯನ್ ತಿಳಿಸೋದು ಮಾತ್ರ ಮರಿಬೇಡಿ. That's all for the today guys. Hope you guys like the video. If like, please like, share and subscribe our channel Chitra Charche. Signing off team Chitra Charche.